ಹಾಯ್ ಹಲೋ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಬಾಹುಬಲಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮಸಾಲ ಬ್ರೆಡ್ ಟೋಸ್ಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ದರೆ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಬಳಸಿಕೊಂಡು ಮಸಾಲ ಬ್ರೆಡ್ ಟೋಸ್ಟ್ ಮಾಡುವುದು ಹೇಗೆ ಎಂಬುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಓಕೆ, ಫಸ್ಟ್ ಬಂದುಬಿಟ್ಟು ಗ್ಯಾಸ್ನ ಹಚ್ಕೊಳ್ಳಿ. ಗ್ಯಾಸ್ನ ಹಚ್ಕೊಂಡು ನೀವು ತೆವೆನ ಇಟ್ಕೊಳ್ಳಿ. ತೆವೆಯಪ್ಪ ಅಂದರೆ ದೋಸೆ ಹಂಚು ಅಥವಾ ಯಾವುದಾದ್ರೂ ನಡೆಯುತ್ತೆ. ತೆವೆ ಅದೇ ತೆವೆ ಆದರೆ ಟೋಸ್ಟ್ ಮಾಡೋಕ್ಕೆ, ದಾಸಿ ಹಂಚಾದರೆ ಟೋಸ್ಟ್ ಮಾಡೋಕ್ಕೆ ಕಂಫರ್ಟಬಲ್ ಇರುತ್ತೆ. ಒಟ್ಟು ಸೀದಾ ಇರುವ ತೆವೆನ ಇಟ್ಕೊಳ್ಳಿ. ತೆವೆ ಇಟ್ಕೊಂಡು ನೆಕ್ಸ್ಟ್ ಮೊದಲಿಗೆ ನಾನು ಏನು ಸಾಮಗ್ರಿಯನ್ನು ತೊಗೊಂಡಿದ್ದೇನೆ ಅಂದರೆ ಫಸ್ಟ್ ಬಂದುಬಿಟ್ಟು ಬ್ರೆಡ್ಡು, ನೆಕ್ಸ್ಟು ತುಪ್ಪ, ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಉಪ್ಪು, ಕರಿಬೇವು ಮತ್ತು ಎಣ್ಣೆ, ಅರಿಶಿನ ಪುಡಿ. ಫಸ್ಟ್ ಬಂದುಬಿಟ್ಟು ನಾನು ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ ಯಾವಾದರೂ ನಡೀತೆ. ಹಂಚು ಕಾದಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆ, ಕಾದಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ತುಪ್ಪನ ಹಾಕ್ತಿದ್ದೀನಿ. ಈಗ ನೀವು ಬ್ರೆಡ್ ಯಾವುದಾದ್ರೂ ನಡೀತೆ, ಪಾಕೆಟಲ್ಲಾದರೂ ಪಾಕೆಟು, ಕುಲ್ಲ ಆದರೆ ಕುಲ್ಲ, ಯಾವುದಾದ್ರೂ ನಡೀತೆ. ನಾನೀಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಮೊದಲಿಗೆ ಕಾದಿರುತ್ತಲ್ಲ ಆ ತುಪ್ಪನ ಈ ಥರ ಸವರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಈಗ ಒಂದು ಬ್ರೆಡ್ ಪೀಸ್ನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಹಾಕಿ ಅದನ್ನು ಒಂದು 5 ಸೆಕೆಂಡ್ ಅದು ಟೋಸ್ಟ್ ಆಗಬೇಕಲ್ಲ, ಅದ್ರ ಸಂಬಂಧ ಅದನ್ನು ಅಲ್ಲೇ ತಿರುಗಿಸ್ತಾ ಇರ್ತೀನಿ. ತಿರುಗಿಸಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಅದು ಮೇಲೆ ಟೋಸ್ಟ್ ಆಗೋದಕ್ಕೆ ಅದಕ್ಕೂ ಒಂದು ಸ್ಪೂನು ತುಪ್ಪ ಹಾಕಬೇಕು. ಜಾಸ್ತಿ ಏನು ಬೇಡ, 1 ಸ್ಪೂನ್ ಆದರೆ ಸಾಕಾಗುತ್ತೆ. ನಾವು ತುಪ್ಪಕ್ಕಿಂತ ಎಣ್ಣೆನೂ ಯೂಸ್ ಮಾಡ್ಬೋದು, ಆದರೆ ತುಪ್ಪ ಯೂಸ್ ಮಾಡಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದರಿಂದ ನಾವು ತುಪ್ಪನ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಈಗ 5 ಸೆಕೆಂಡ್ ಮತ್ತು ಟರ್ನ್ ಮಾಡಿ ಇದನ್ನು ಒಂದು 5 ಸೆಕೆಂಡು ಬೇಯಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈ ಥರ ಕಲರ್ ಚೇಂಜ್ ಆಗುತ್ತಾನೇ ನೀವು ಎಲ್ಲ ಬ್ರೆಡ್ಡೂ ಈ ಥರನೇ ಮಾಡ್ಕೋಬೇಕು. ನಿಮಗೆ ಬೇಕಂದರೆ ಮತ್ತೊಂದಿಷ್ಟು ತುಪ್ಪನ ಹಾಕ್ಕೋಬೋದು. ತುಪ್ಪ ಹಾಕೋದ್ರಿಂದ ಬಾಯಲ್ಲಿ ರುಚಿ ಚೆನ್ನಾಗಿರುತ್ತೆ. ಅದೇ ಥರನೇ ಎಲ್ಲ ಬ್ರೆಡ್ಡೂ ಈ ಥರನೇ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿದ ತಕ್ಷಣವೇ ನಾವು ಮಸಾಲಾನ ರೆಡಿ ಮಾಡಬೇಕಾಗುತ್ತೆ. ಮಸಾಲ ಆಗಲೇ ಹೇಳಿರುವ ಸಾಮಗ್ರಿಯಾಗೆ ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು, ಕರಿಬೇವು, ಎಣ್ಣೆ, ಅರಿಶಿನ ಪುಡಿ ಇವನ್ನೆಲ್ಲ ನಾವು ಸೇರಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನೀವು ಇನ್ನೊಂದು ವಿಡಿಯೋದಲ್ಲಿ ಮುಂಚೆನೇ ತೋರಿಸ್ತೀನಿ. ನೆಕ್ಸ್ಟ್ ಈಗ ಅದನ್ನು ಹೆಚ್ಚಿ ಎಲ್ಲ ಒಗ್ಗರಣೆ ಹಾಕಿ ಸೇಮ್ ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ತಾರಲ್ಲ, ಉಳ್ಳಾಗಡ್ಡಿ ಪೇಸ್ಟ್ ಥರನೇ ಮಾಡ್ಬೋದು. ನೀವು ಬೇಕಂದರೆ ಹಾಗೆ ಪಲ್ಯ ಥರನೇ ಮಾಡಿ ಹಚ್ಕೋಬೋದು. ಇಲ್ಲಾಂದರೆ ಅದನ್ನು ಎಲ್ಲ ಒಗ್ಗರಣೆ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಅದನ್ನು ಗಟ್ಟಿ ಮಾಡಿ ಆದ್ರೂ ಒಂಥರ ಪೇಸ್ಟ್ ಮಾಡಿಕೊಂಡು ನೀವು ಅದನ್ನು ಯೂಸ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಥರನೇ ಎಲ್ಲ ಬ್ರೆಡ್ನ ನಾನು ಟೋಸ್ಟ್ ಮಾಡಬೇಕು.
ನೋಡಿ ಇದೇ ಥರನೇ ರೆಡ್ ಮಾರ್ಕ್ ಬರೋ ಹಾಗೆ ಟೋಸ್ಟ್ ಮಾಡ್ಕೋಬೇಕು. ನಾನು ಈಗ ಎಲ್ಲ ಪೀಸಸ್ನ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಎಲ್ಲನೂ ನಾನು ಈಗ ಈ ಹಂಚ್ ಮೇಲೆ ಹಾಕಿ ಲಾಸ್ಟ್ ಒಂದು ಟೈಮ್ ಬಿಸಿ ಮಾಡಿಕೊಂಡು ಗ್ಯಾಸ್ನ ಆರಿಸ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರನೇ ಎಲ್ಲ ನಾನು ಇಬ್ಬರಿಗೆ ಆಗುವ ಥರನೇ ಮಾಡಿದ್ದಕ್ಕೆ ನಾನು 4 ಟೋಸ್ಟ್ ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಗ್ಯಾಸ್ನಲ್ಲಿಂದ ಕೆಳಗೆ ಇಳ್ಕೊಂಡು ನಾವು ಮಾಡಿಟ್ಟಿರುವ ಪೇಸ್ಟ್ ಅಥವಾ ರೆಸಿಪಿನ ಅದ್ರ ಮೇಲೆ ಹಾಕಿ ಹೊರಗಿನ ರೆಸಿಪಿ ಹಾಗೆ ಬಾಯಲ್ಲಿ ಟೇಸ್ಟ್ ಸಿಗುತ್ತೆ. ಸೇಮ್ ಅದೇ ರೀತಿಯೇ ಬರುತ್ತೆ. ಆಗೋಸ್ಕರ ಈಗ ನಾನು ರೆಡಿ ಮಾಡ್ಕೊಂಡಿದ್ದು ಇಲ್ಲಿದೆ. ನಾನು ಪೇಸ್ಟ್ ಮಾಡಿಲ್ಲ, ಹಾಗೆ ಮಸಾಲ ಪಲ್ಯ ಥರನೇ ಮಾಡ್ಕೊಂಡಿದ್ದು. ನೀವು ಇದೇ ಟೈಪ್ ಯೂಸ್ ಮಾಡ್ಬೋದು, ಇಲ್ಲ ಬೇಕಂದರೆ ಅದನ್ನು ನಾವು ಪೇಸ್ಟ್ ಮುಖಾಂತರನೇ ಯೂಸ್ ಮಾಡ್ಬೋದು. ನಾನು ಎರಡಕ್ಕೆ ಒಂದೇ ಲೆವೆಲ್ ಥರನೇ ಹಾಕ್ತಾಯಿದ್ದೀನಿ. ಅತಿ ಜಾಸ್ತಿ ಎಲ್ಲ ಕಡಿಮೆನೆಲ್ಲ ಒಂದೇ ಲೆವೆಲ್ನ ಹಾಕಬೇಕು. ಒಂದೇ ಲೆವೆಲ್ ಹಾಕಿದ ತಕ್ಷಣ ನಿಮಗೆ ಬೇಕಂದರೆ ಸೇವ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಮಸಾಲ ಸೇವ್ ಯೂಸ್ ಮಾಡಿದರೂ ನಡೆಯುತ್ತೆ, ಲೆಸ್ ಮಸಾಲ ಸೇವ್ ಯೂಸ್ ಮಾಡಿದರೂ ನಡೆಯುತ್ತೆ. ಮಸಾಲ ಯೂಸ್ ಮಾಡೋದ್ರಿಂದ ನಮಗೆ ಮಸಾಲ ಇರುವ ಸ್ವಲ್ಪ ಇನ್ನೂ ರುಚಿ ಟೇಸ್ಟ್ ಹೆಚ್ಚಿಗೆ ಆಗುತ್ತೆ. ಅವು ಮಸಾಲ ಲೆಸ್ ಇದ್ದರೆ ಅವು ಸಪ್ಪಿರುತ್ತಲ್ಲ, ಅದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅದು ಟೋಸ್ಟ್ನ ಅದ್ರ ಮೇಲೆ ಸರಿಯಾಗಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹೀಗೆ ಗರಮ್ ಆಗಿರೋದರಿಂದ ಹಾಗೆ ತಿಂದರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಆಗುತ್ತೆ. ನಾವು ಅದು ಟೋಸ್ಟ್ ಯಾವಾಗ ಆರುತ್ತೆ ಆವಾಗ ತಿಂದರೆ ಗಟ್ಟಿ ಆಗುತ್ತೆ. ಅದರ ಸಂಬಂಧ ನೋಡಿ ಫ್ರೆಂಡ್, ಈ ಥರ ಬರುತ್ತೆ. ಸೇಮ್ ಹೊರಗಿನ ರೆಸಿಪಿಯಾಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಮಸಾಲ ಬ್ರೆಡ್ ಟೋಸ್ಟ್ ರೆಸಿಪಿನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನು ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ. ಓಕೆ, ಬಾಯ್.